ಹೋಗಿ ಅಂಜುಮನ್ ಇಸ್ಲಾಂ ಒಳಗೆ ಒಂದು ಮೀಟಿಂಗ್ ಕರೆದಿದ್ವಿ, ಮುತ್ತುವಲ್ಲಿ ಮತ್ತು MC ಮೆಂಬರ್ಸದ್ದು. ಅದು ಮೀಟಿಂಗ್ ಮುಗಿಸಿ ನಾ ಬೆಂಗಳೂರು ಹೊಂಟಿದ್ದೆ. ಅರ್ಧ ದಾರಿಗೆ ನಾ ವಾಪಸ್ ಬಂದೆ. ಕೆಲವು 18-20 ವರ್ಷ ಹುಡುಗರು, ಭಾಳ ವಯಸ್ಸು ಇಲ್ಲ ಕಾಣ್ತೈತಿ, ಏನೋ MD ಹೊಡಿತಾರಂತ, ಏನೋ ಹಾಯ್ ಐತಂತ, ಏನೋ ಈ ಗಾಂಜಾ ಗಿಂಜಾಗೆಲ್ಲ ಮತ್ತು ಅದಕ್ಕಿಂತ ಏನೋ MD ಹೊಡಿತಾರಂತ. ಅವ್ರು MD ಹೊಡೆದು ಮನ್ಕಿಲ್ಲಾಗ ಹೋಗಿ ಚಾಕು ತೊಗೊಂಡು ನಾನು ಹೊಡಿತೇನೆ ಏನೋ ಅನ್ನೋದಂತರು ಅಲ್ಲಿಂದ ರಸೂಲ್ಪುರ ಓಣಿ ಹೋಗ್ಯಾರಂತ. ಅಲ್ಲಿ ಏನೇನೋ ಮಾತಾಡ್ಯಾರಂತ. ಯಾರ ನಮ್ಮ ಬ್ರದರ್ ಒಬ್ಬರು ಯಾಕೇನು ಮಾತನಾಡಿ ಅಲ್ಲಿ ಗಲಾಟೆ ಆಗಿದ ಮೇಲೆ ಮಾಹಿತಿಗೆಲ್ಲ ಬಂತು. ಪೊಲೀಸರ ಮೇಲೆ, ಕಮಿಷನರ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಇದು ನಿಷ್ಪಾಕ್ಷವಾಗಿ ಇದರ ಬಗ್ಗೆ ತನಿಖೆ ಆಗಬೇಕು. ಇದು ಇಸ್ಮಾಯಿಲ್ ಟಮಾಟಗಾರ ಅಂತ ಇಲ್ಲ. ಇಂಥ ಯುವಕರು ಯಾರಿಗೂ ನಾಳೆ ಯಾರಿಗಾರ ಏನಾರು MD ಕುಡಿದು ಯಾರಿಗಾರ ಮಾಡ್ಬೋದು. ನನ್ನ ವೈಯಕ್ತಿಕ ಪ್ರಶ್ನೆ ಇಲ್ಲ. ಇದು ಧಾರವಾಡ ಶಹರ ಏನದು ಎಜುಕೇಟೆಡ್ ಇದು ಹಬ್ ಇರೋದ್ರಿಂದ ಇಲ್ಲಿ ಶಾಂತಿ ಕಾಪಾಡುವುದು ಎಲ್ಲರ ಕರ್ತವ್ಯ. ಟಮಾಟಗಾರ ಆಗಿರೋದು, ನಾವು ಇನ್ನೊಬ್ಬರು ಆಗೋದು. ಇಂಥ ಘಟನೆ ಭಾಳ ಸೀರಿಯಸ್ ಆಗಿ ಪೊಲೀಸ್ ತಗೋಬೇಕು. ನಂಗೆ ಅವ್ರ ಮೇಲೆ ವಿಶ್ವಾಸ ಇದೆ. ಇವರು ಅದರ ಬಗ್ಗೆ ಮಾಹಿತಿ ತೆಗಿತಾರು. ಆ 18-17 ವರ್ಷ ಹುಡುಗರು ನಂದೇನು ವೈಯಕ್ತಿಕ ವೈರಿ ಇಲ್ಲ, ನೀವು ಅರ್ಥ ಮಾಡ್ಕೋಬೋದು. 18 ದೊಡ್ಡ ಮಂದಿ ಮಾಡಿದ್ರೆ ಅರ್ಥ ಆಗ್ಬೋದು. 18-17-20 ವರ್ಷ ಹುಡುಗರು ತಂದೆಯವರು ರಿಕ್ಷಾ ಹೊಡಿತಾರೆ, ಅವ್ರು ನಮ್ಮ ದೋಸ್ತರದಾರ, ಅವ್ರ ಮಕ್ಕಳ ಈ ಟೈಪ್ ಮಾಡ್ತಾರೆ. ಇದರ ಮೇಲೆ ನನ್ನ ಅವ್ರಿಗೇನು ವೈರಿನೇ ಇಲ್ಲ. ನಾನು ಅವ್ರ ಮುಖ ನೋಡಿಲ್ಲ, ಅವ್ರ ಪರಿಚಯ ಇಲ್ಲ, ಅವ್ರ ಬಗ್ಗೆ ನನಗೇನೂ ಇಲ್ಲ. ಏನಾದ್ರು ದಾರಿ ತಪ್ಪು ಮಾಡಬೇಕು. ನನಗೇನು ಬೇಕಾಗೈತೆ ಅಂದರೆ ಇದರ ಹಿಂದೆ ಯಾರದಾರ ಪೊಲೀಸರು ತನಿಖೆ ಮಾಡಬೇಕು. ಇವ್ರಿಗೆ ಯಾರು ಪ್ರಚೋದನೆ ಮಾಡತ್ತಾರೆ ಈ ಹುಡುಗರಿಗೆ ಈ ಥರ ಮಾಡ್ರಿ ಅಂತೇಳಿ, ಅದನ್ನು ನನಗೆ ಬೇಕಾಗಿತ್ತು. ಅದನ್ನು ನಂಗೆ ಮೊದಲು ಮಾಡಬೇಕು. ಪೊಲೀಸರು ಮೊದಲು ಯಾರು ಮಾಡಬೇಕು? ಹುಡುಗರು ಇಲ್ಲ, ಹುಡುಗರದೇನು ಆಸ್ತಿ ಜಗಳ ಇಲ್ಲ, ಏನು ಇವ್ರದ್ದು ಇದಿಲ್ಲ, ನನ್ನ ಕೂಡ ನಾವು ಮುಖಾನು ನೋಡಿಲ್ಲ, ಅವ್ರದ್ದೇನು ಇಲ್ಲ. ಮತ್ತು ಭಾಳ ಫ್ಯಾಮಿಲಿಗೆ ಸಹಾಯ ಮಾಡಿದಾವ ಅದನ್ನು ಕಷ್ಟ ಇದ್ದಾಗ, ಅವ್ರದ್ದು ನಮ್ದೇನಿಲ್ಲ. ಆದರೆ ಇವ್ರಿಗೆ ಯಾಕೆ ಪ್ರಚೋದನೆ ಮಾಡಿ ಇಂಥ ಯೂಸ್ ಮಾಡಕತ್ತಾರ ಅಂತ ಪೊಲೀಸರು ಈ ತನಿಖೆ ಮಾಡಬೇಕು. ಇಷ್ಟು ಡ್ರಗ್ಸ್ ಮಾಡೋರ್ಗೆ ಇಷ್ಟು ಸೀರಿಯಸ್ ಐತೆ ಅಂತ ಹೇಳಿ ಈಗ ಓಣ್ಯಾಗ ತಲವಾರ್ ತೊಗೊಂಡು ಚಾಕು ತೊಗೊಂಡು ಹೊಡಿತಾನ ಅಡ್ಡಾಡಿದ್ರೆ ಮತ್ತೇನು ಮಾಡ್ದಂಗಾತು? ಇದಕ್ಕೆ ಸೀರಿಯಸ್ ತಗೋಬೇಕು. ನಮ್ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಇದೆ. ಇದಕ್ಕೆ ತನಿಖೆ ಮಾಡಿ ಯಾರು ಇದರ ಹಿಂದದಾರ ಅದನ್ನು ಬಹಿರಂಗಪಡಿಸಬೇಕು. ಮತ್ತು ಆ ತನಿಖೆ ಮೇಲೆ ನಂಬಿಕೆ ಇದೆ. ಆ ತನಿಖೆ ತಪ್ಪಿದ್ರು ನನ್ನ ಕಡೆನೂ ಮಾಹಿತಿ ಭಾಳ ಇದೆ. ನನ್ನ ಕಡೆ ರೆಕಾರ್ಡಿಂಗ್ ಇದೆ, ಆಡಿಯೋ ಇದೆ, ಯಾರು ಎಲ್ಲಿ ಕುಂತು ಪ್ಲ್ಯಾನ್ ಮಾಡ್ಯಾರೆಲ್ಲ ಇದೆ. ಅದನ್ನು ಪೊಲೀಸರ ತನಿಖೆಗೆ ಅಡ್ಡಾಗಿ ಮಾತಾಡೋದಿಲ್ಲ. ಅವ್ರು ತಪ್ಪಿದ್ರೆ ನಾನು ನಿಮ್ಮ ಮುಂದೆ ಬಂದು ಅದು ಏನೇನು ಯಾವ ಥರ ಆಗೈತಿ, ಇವ್ರೇನು ತಪ್ಪಾರ ಹೇಳುವಂಗೆ ಮಾಡ್ತೇನೆ. ಮತ್ತು ಇದು ಮುಗಿತು, ನಿನ್ನೆ ಘಟನೆ ಆಯಿತು. ಮತ್ತು ಇದು ನನ್ನ ಮೇಲೆ ಸುಮಾರು 1 ವರ್ಷದಿಂದ ಇದು ಪ್ಲ್ಯಾನ್ ನಡೆದಿದೆ. ನಿಮ್ದು ಗಮನಕ್ಕೆ ಇರಲಿ. ಇದು ನಾ ಮೊದಲೇ 1 ವರ್ಷದ ಪ್ಲ್ಯಾನ್ ಮಾಡಿದ್ರೆ ನೀವು ಎಲ್ಲರೂ ಏನು ತಿಳ್ಕೊತಿದ್ರು, ಇದು ರಾಜಕೀಯವಾಗಿ ಮಾಡಾಕತ್ತಾನ, ಯಾರು ದ್ವೇಷ ಸಾಸಾಗಿ ಮಾಡಾಕತ್ತಾನ ಅಂಥೇಳಿ ನಾ ಏನು ಮಾತಾಡೋಕೆ ಹೋಗಿಲ್ಲ. ಈ ಸಂದರ್ಭ ಬಂದೈತೆ ಅಂತ ಹೇಳಕತ್ತೀನಿ. ಇದು 1 ವರ್ಷದಿಂದ ನನ್ನ ಮೇಲೆ ಮುಸಲ್ಮಾನ್ ಹುಡುಗರು ಹೊಡಿಬೇಕು ಪ್ಲ್ಯಾನ್. ಬೇರೆದವ್ರು ಹೊಡಿಂಗಿಲ್ಲ. ಬೇರೆದವ್ರು ಅಂದ್ರೆ ಸತ್ತ ಹೋಗಿರ್ತೀವಿ, ಇಷ್ಟು ಮಟ್ಟ ಸಾಯ್ತಿದ್ದನ. ಬರೀ ಮುಸಲ್ಮಾನ ಹುಡುಗರು ಹೊಡಿಬೇಕಂತ ಹುಡುಕಾಡೋದ್ರಿಂದ ಸುಮಾರು 8-10 ಮಂದಿಗೆ ಅಪ್ರೋಚ್ ಆಗ್ಯಾರು ಹೊಡಿಬೇಕಂತೇಳಿ. ಆ ಹುಡುಗರು ನಮ್ಮ ಮನೆಗೆ ಬಂದರು, ಯಾವ್ದಾರ ರೀತಿ ಸಹಾಯ ಮಾಡಿರ್ತೀನಿ. ಅವರು ನೋಡ್ರಿ ಅಣ್ಣ, ನಿಮ್ಗೆ ಹಿಂಗೆ ನಡೆದೈತಿ, ನನ್ನ ಕಡೆ ಬಂದಿದ್ರು, ನಾ ಬ್ಯಾಡ ಅಂತ ಹೇಳೀನಿ, ನೀವು ಸ್ವಲ್ಪ ಹುಷಾರಾಗಿರಿ ಅಂದರು. ಪ್ರತಿಯೊಬ್ಬರು ಬಂದು ನನ್ನ ಮನೆಗೆ ಒಬ್ಬಂಗೆ ಕರೆಸಿ ಹೇಳಿದಾರೆ, ಇವತ್ತು ನಾ ಬಿಡ್ಬೋದು, ನಾಳೆ ಬೇರೆಯವ್ರು ಮಾಡ್ಬೋದು, ನೋಡ್ರಿ ನೀವು ಸ್ವಲ್ಪ ಹುಷಾರಿರಿ ಅಂತ ಎಲ್ಲರೂ ಹೇಳಿದಾರೆ. ಆದರೂ ನಾ ಏನಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಏನಿಲ್ಲ. ಮನ್ಯಾಗ ಏನು ಫ್ಯಾಮಿಲಿಗೆ ಹೇಳಿಟ್ಟಿದ್ದೆ, ಅದು ಹೇಳಿಟ್ಟಿದ್ದೆ, ಯಾರು ಹೇಳ್ಬೇಕು ಹೇಳಿಟ್ಟಿದ್ದೆ. ಏನಾರು ಆಗ್ಬೋದು, ಇದಾದ್ರೆ ಏನಾಗ್ಬೋದು, ಯಾರು ಕಾರಣ ಅಂತ ಹೇಳಿರ್ತೀನಿ. ಅದು ನಮ್ದು ಏನಾರ ಅಂತ ಹೇಳ್ಬೇಕು. ಅದು ಸಣ್ಣ ಮುಸ್ಲಿಂ ಹುಡುಗರು ಹೊಡಿಬೇಕು. ಆಮೇಲೆ ಅವ್ರು ನಶಾದವ್ರು ಇರಬೇಕು. ಅವ್ರಿಗೆ ನಾನು ಸತ್ತ ಮೇಲೆ ಅವ್ರು ಎನ್ಕೌಂಟರ್ ಮಾಡಬೇಕು. ಇಮಿಡಿಯೇಟ್ ಗದ್ಲ ಆಕತಿ. ಗದ್ಲ ಆದ್ಮೇಲೆ ತಕ್ಷಣ ಅವ್ರು ಹೊಡೆದು ಬಿಡಬೇಕು. ನ್ಯಾಯ ಸಿಕ್ಕಂಗಾತು, ಇವ ಸತ್ತಂಗಾತು. 44 ತಾಸು 24 ತಾಸು ನ್ಯಾಯ ಸಿಕ್ಕಂಗಾತು, ಕ್ಲೋಸ್ ಚಾಪ್ಟರ್. ಅದಾದ್ಮೇಲೆ ಮತ್ತೇನು ಮಾಡೋದು? ಈ ಮುಸಲ್ಮಾನ್ ಸತ್ತ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಲಘು ನ್ಯಾಯ ಕೊಡಿಸಿರು ನೋಡಂತೇಳಿ ಅವ್ರು RSS ಅವ್ರು ಬಂದ್ಬಿಡ್ಬೇಕು. ಅಂದ್ರೆ ಸತ್ತವನು ಹೋದ, ಎನ್ಕೌಂಟರ್ ಮುಗೀತು, ಈ ರಾಜಕಾರಣ ಬೇರೆ ತೊಗೊಂಡೋಗ್ಬಿಡೋದು. ಈ ಚಾಪ್ಟರ್ ಏನು ಮಾಡಬೇಕು ಅಂತ ಸ್ಕೆಚ್ ನಡೆದೈತಿ. ಇದು ನಂಗೆ ಮಾಹಿತಿ ಐತಿ. ನೀವು ಮೊದಲು ಹೇಳಿದ್ರೆ ನಂಬ್ತಿದ್ದಿಲ್ಲ. ಈ ಘಟನೆ ಆದಮೇಲೆ ನನಗೆ ಪರೋಕ್ಷವಾಗಿ ಹೇಳುವಂಥ ಪರಿಸ್ಥಿತಿ ಬಂತು. ಪೊಲೀಸರು ತನಿಖೆ ಮಾಡಲಿ, ಯಾರಾದಾರಿಂದ ನಿಮಗೂ ಮುಂದೆ ಗೊತ್ತಾಗೈತಿ. ಅದಾಗಿಲ್ಲ ಅಂದ್ರೂ ನನ್ನ ಕಡೆನೂ ಮಾಹಿತಿ ಅದಾವೆ. ಅದನ್ನು ಏನು ಮಾಡೋದು ನಾವು ಮುಂದೆ ತಂದು ಹೇಳ್ತೀವಿ. ಅಲ್ಲಿ ಇಸ್ಮಾಯಿಲ್ ಹೊಡಿತೇವೆ, ಅದು ಹೊಡಿತೇವೆ ಅಂತ ಕೇಳಿದ ಮೇಲೆ ಯಾಕಪ್ಪ ನಾನು ತಮ್ಮ ಏನು ಅಂತಂದ್ರೆ ಅವರು ಆದಮೇಲೆ ಜಗಳ ಆದಮೇಲೆ ಅದೇನೋ ಹೊಡೆದಾಟಾಗಿ ಅಲ್ಲಿಂದ ಹೋಗ್ಯಾರ. ನಂಗೆ ಫೋನ್ ಹಚ್ಚಿದ್ರು. ಮೊದಲು ಪೊಲೀಸ್ ಸ್ಟೇಷನ್ ಹೋಗಿ ಕ್ಯಾಮ್ರಾ ಇತ್ತು ತೋರಿಸಿ ಮೊದಲು ಪೊಲೀಸ್ ಸ್ಟೇಷನ್ ಹೋಗಿ ಏನೇನು ಘಟನೆ ಆಯ್ತು ಗದ್ದಲ ಮಾಡಿ, ನೀವು ಅವ್ರು ಕೂಡ ಗದ್ದಲ ಮಾಡ್ಕೊಂಡು ಕುಂದ್ರಬೇಡ, ಪೊಲೀಸ್ ಸ್ಟೇಷನ್ ಹೋಗಿ ನಾನು ಕಳಿಸಿದ್ದು. ನಾವು ಫಸ್ಟ್ ಮನ್ಕಿಲ್ಲ ಒಳಗೆ ಒಂದು ಹೋಗ್ಯಾರ, ಅವ್ರು ರಸೂಲ್ಪುರ ಒಳಗೆ ಹೋಗ್ಯಾರ. ಪೊಲೀಸ್ ಕಡೆ ಎಲ್ಲ ಮಾಹಿತಿ ಐತಿ. ಅದು ಮತ್ತು
ಈ ಥರ ನನಗೂ ಒಂದು ವರ್ಷದಿಂದ ಗೊತ್ತಿದ್ದು ಮಾಹಿತಿ ಇತ್ತು. ನಾನು ಕ್ಯಾಮ್ರಾ ಹಾಕಿದ್ದೆ, ಮನೆ ಮುಂದೆ ಕ್ಯಾಮ್ರಾ ಹಾಕಿದ್ದೆ, ಎಲ್ಲೆಲ್ಲಿ ಹುಷಾರಲ್ಲಿ ಇರಬೇಕು, ಎಲ್ಲೆಲ್ಲ ಯಾರು ಎಲ್ಲಿ ಹೊಂಟೇನು ಹೇಳಬಾರ್ದು, ಒಂದು ಆಟೆ ಪ್ಲ್ಯಾನ್ ಮಾಡಿ ನಾನು ನಡೆಸಿದ್ದೆ. ಆದರೆ ಇದು ಮತ್ತು ಆದರೂ ಈಗ ಘಟನೆ ಈಗ ಹೊರಗೆ ಬಂತು. ಈಗ ಮುಂದೆ ಮತ್ತು ಇನ್ನು ನೋಡ್ತೀನಿ, ಎಲ್ಲರೂ ಕೂಡ ಚರ್ಚೆ ಮಾಡ್ತೀನಿ. ಕಮಿಷನರಿಗೆ ನಾನು ಒಂದು ಕಂಪ್ಲೇಂಟ್ ಕೊಡಬೇಕು, ನನ್ನ ಮೇಲೆ ಯಾರ ಮೇಲೆ ಸಂಶಯ ಇದೆ ಅಂತ ನಾನು ಕಮಿಷನರ್ಗೆ ಮಾಹಿತಿ, ನಾವೆಲ್ಲರ ಸಮಾಜದವರು ಹುಬ್ಬಳ್ಳಿ ಅಂಜುಮನ್ ಧಾರವಾಡ ಜನ ಹೋಗಿ ನನಗೆ ಯಾರ ಮೇಲೆ ಸಂಶಯ ಇದೆ ಅವ್ರ ಹೆಸರು ಕೊಟ್ಟು ಬರ್ತೀವಿ. ಇದು ರಾಜಕೀಯನೇ, ಇದು ರಾಜಕೀಯ 100% ರಾಜಕೀಯ. ಈಗ ನಂದು ಏನೈತಿ, ಅಂಜುಮನ್ ಸಾಲಿ ಕಲ್ತಾರೆ ಹೊಡಿತಾರೆ ನಂಗೆ ಬಂದು, ನನ್ನಿಂದ ಯಾರಿಗೆ ತ್ರಾಸ ಐತೆ ಅವ್ರು ಹೊಡಿತಾರೆ. ಹಾಂ, ಮತ್ತು ಆ ರಾಜಕೀಯ ಆತಲ್ಲ ಅದು. ಈಗ ಯಾರು ಒಟ್ಟು ರಾಜಕೀಯ ಐತಿದ್ರ ಅದು ಪೊಲೀಸ್ ತೆಗಿತಾರೆ. ಒಟ್ಟು ರಾಜಕೀಯ ಐತಿ, ಅಂಜುಮನ್ ಎಲೆಕ್ಷನ್ ಇರ್ಬೋದು, MLA ಎಲೆಕ್ಷನ್ ಇರ್ಬೋದು, ಕಾರ್ಪೊರೇಟರ್ ಎಲೆಕ್ಷನ್ ಇರ್ಬೋದು, ಒಟ್ಟು ರಾಜಕೀಯ ಐತಿ. ಹೆಸರು ಮಾಡ್ತಾರಲ್ಲ ಅವರ ತೆಗಿತಾರಲ್ಲ. ಈಗ ತೆಗ್ದಿಲ್ಲ ಅಂದ್ರೆ ಹೇಳ್ತೇನೆ, ನಮ್ಮದು ಏನೇನು ಅವ್ರು ಕರೆದ ಕೊಡ್ತೀನಿ. ಅವ್ರು ಏನೇನು ನನ್ನ ಕಡೆಗೆ ಅಂತ ಈಗ ಏನೇನು ಹೇಳೋದು ಹೇಳೇನಿ, ಎಲ್ಲಿಂದ ಯಾರು ಟ್ರೈ ಮಾಡಿದ್ರು, ಫಸ್ಟ್ ಅಟೆಂಪ್ಟ್ ಯಾರು ಟ್ರೈ ಮಾಡಿದ್ರು, ಯಾರು ಬೆಟ್ಟಾಗಿದ್ರಲ್ಲ ಹೇಳೇನು ಪೊಲೀಸರಿಗೆ. ಈಗ ಅವ್ರು ಅದ್ರ ಬಗ್ಗೆ ಏನು ಮಾಡ್ತಾರೆ ನೋಡು. ಈಗ ನಾವು ಉಳಿದಿದ್ದು ಯಾಕಂದ್ರೆ ಮುಸಲ್ಮಾನ ಹೊಡಿಬೇಕಂತ ಇದ್ದಿದ್ದು ಉಳಿದೇನ, ಜನರಲ್ ಇದ್ದಿದ್ರೆ ಅವಾಗ ಯಾರು ಹೊಡೆದು ಹೋಗ್ಬಿಡ್ತೀವಿ ಯಾವುದೋ ಊರಿಂದ ಬಂದು. ನಾನು ಕಂಪ್ಲೇಂಟ್ ಬರೋಬ್ಬರ ಪೂರ ಡೀಟೇಲ್ ಆಗಿ ಕಂಪ್ಲೇಂಟ್ ಬರೆದು ಕೊಟ್ಟು ಬರ್ತೇನೆ. ಈಗ ಇಷ್ಟು ಆಗೈತೆ ನಿನ್ನೆ ಘಟನೆ. ನಂದು ಇಸ್ಮಾಯಿಲ್ ತಮ್ಮಡಿಗೆ ಆಗಬಾರ್ದು, ಯಾರಿಗೂ ಸಾರ್ವಜನಿಕ ಆಗಬಾರ್ದು. ನನ್ನ ಒಂದೇ ಉದ್ದೇಶ, ಪ್ರೆಸ್ದವ್ರಿಗೂ ಹೇಳ್ತೀನಿ, ಹೊಡೆಯೋಕ್ಕಿಂತ ಉಳಿಸಮ ದೊಡ್ಡದ. ನನ್ನ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. ಭಾಳ ಇನ್ನೂ 10 ವರ್ಷ ಬದುಕ್ಬೋದು, ಭಾಳ ಇನ್ನೂ 10 ವರ್ಷ ಕಡಿಮೆ ಆಗ್ಬೋದು, ಭಾಳ ತಲೆ ಕೆಡಿಸ್ಕೊಳಂಗಿಲ್ಲ. ಈ ಸಾರ್ವಜನಿಕ ಇದ್ರವಾಗ ಹಿಂಗೆ ಹೊಡಿತೀನಿ ಅಂತಾರಲ್ಲ, ಇದು ಯಾರಿಗೂ ಆಗಬಾರ್ದು ಅಂತ ಘಟನೆ. ಇದಕ್ಕೆ ನಾ ಖಂಡನೆ ಮಾಡ್ತೇನೆ. ಈ ಥರ ಆಗಬಾರ್ದು, ಬರ್ರಿ ನಂದು ಬಿಡ್ರಿ, ಏನಾಗಿದೆ ಮುಂದೆ ನೋಡಿ. ಈಗ ಅನಿಸ್ನಂಗೆ ಇಷ್ಟು ದಿವಸದ ಅನಿಸಿದ್ದಿಲ್ಲ, ಈಗ ಏನು ಅನ್ಸಾಕತ್ತೈತಿ, ಅದೇನು ವಿಚಾರ ಮಾಡಿ ಏನು ಬರೆದು ಕೊಡೋದು ಬರೆದು ಕೊಡ್ತೇನೆ.